Happy birthday, Habibi. Happy birthday, Habibi. Hi all, welcome back to my YouTube channel. ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ 1 ಮಂತ್ ಆದ್ಮೇಲೆ ಮತ್ತೆ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ 1 ಮಂತಿಂದ ಸ್ವಲ್ಪ ಊರಲ್ಲೇ ಇದ್ದದ್ರಿಂದ ಅಲ್ಲಿ ಯಾವುದು ವ್ಲಾಗ್ಸ್ ಅದು ನಾನು ಪ್ರಾಪರಾಗಿ ಮಾಡಿಲ್ಲ. ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆ್ಯಂಡ್ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ನಿನ್ನೆ ಅಷ್ಟೇ ಬ್ಯಾಂಗ್ಳೂರಿಗೆ ಬಂದ್ವಿ. ಆ್ಯಂಡ್ ಸ್ಪೆಷಲ್ ಏನು ಅಂತಂದರೆ ನಾಳೆ ಸಿದ್ದು ಬರ್ಡೇ. ಸೊ ನಿನ್ನೆ ಲೇಟ್ ನೈಟ್ ಮನೆಗೆ ಬಂದಿರೋದ್ರಿಂದ ಪ್ರಾಪರಾಗಿ ಏನು ಪ್ಲಾನ್ ಮಾಡೋಕ್ಕಾಗಿಲ್ಲ ಈ ಸತಿ ಬರ್ಡೇಗೆ. ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ಫಸ್ಟೇ ಪ್ಲಾನ್ ಮಾಡಿಬಿಟ್ಟು ಚೆನ್ನಾಗಿ ಬರ್ಡೇ ಆಗಿತ್ತು. ಆ್ಯಂಡ್ ಈ ಸತಿ ಸ್ವಲ್ಪ ಸಿಂಪಲ್ ಆಗೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಬ್ಬರು ಸ್ವಲ್ಪ ಟಯರ್ಡ್ ಕೂಡ ಆಗಿಬಿಟ್ಟಿದ್ದೀವಿ ಟ್ರಾವೆಲ್ ಕೂಡ ಮಾಡಿಬಿಟ್ಟು. ಆ್ಯಂಡ್ 1 ಮಂತಿಂದ ಊರ್ ಸೈಡಲ್ಲೇ ಇದ್ವಿ ಅಲ್ವಾ. ಆ್ಯಂಡ್ ಇವತ್ತು ಬಂದು ಲೇಟ್ ನೈಟ್ ನಿನ್ನೆ ಬಂದಿರೋದ್ರಿಂದ ಇವತ್ತು ಫುಲ್ ಮನೆ ಕ್ಲೀನಿಂಗೇ ಆಗೋಯ್ತು. ಆಲ್ಮೋಸ್ಟ್ 1 ಮಂತ್ ಆಗಿತ್ತಲ್ಲ, ಮನೆಯೆಲ್ಲ ಫುಲ್ ಡಸ್ಟ್ ಆಗಿಬಿಟ್ಟಿತ್ತು. ಫುಲ್ ಕ್ಲೀನ್ ಮಾಡ್ಕೊಂಡ್ವಿ. ಇದು ನಾನು ಮಾರ್ನಿಂಗ್ ಒಂದು ಸ್ವಲ್ಪ ಕ್ಲಿಪ್ ತಗೊಂಡಿದ್ದೆ, ಜಸ್ಟ್ ಸ್ವಲ್ಪ ಸಿಂಪಲ್ ಆಗಿ ಇರಲಿ ಅಂತ. ಸೊ ನಾವು ಇಲ್ಲಿಂದ ಊರಿಗೆ ಹೋಗಬೇಕಾದ್ರೆ 3 ಬ್ಯಾಗಲ್ಲಿ ಹೋಗಿದ್ವಿ. ಬಟ್ ರಿಟರ್ನ್ ಬರಬೇಕಾದ್ರೆ 3 ಬ್ಯಾಗ್ ಜೊತೆಗೆ ಎಲ್ಲ ಇಷ್ಟೊಂದು ಸೇರಿ ಜಾಸ್ತಿ ಆಗಿಬಿಟ್ಟಿದೆ. ಊರಿಗೆ ಹೋದರೆ ಹಾಗೆ ಅಲ್ವಾ, ರಿಟರ್ನ್ ಬರಬೇಕಾದ್ರೆ 2 ಮನೆಗೂ ಬೇರೆ ಹೋಗಿದ್ವಿ. ಅಮ್ಮ ಮನೆಗೂ ಹೋಗಿದ್ವಿ, ಹಸ್ಬೆಂಡ್ ಮನೆಗೂ ಹೋಗಿದ್ವಿ. ಸೊ 2 ಮನೆಯಲ್ಲೂ ಏನೇನಿರುತ್ತೋ ಎಲ್ಲದನ್ನು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಜೋಳ, ತೆಂಗಿನಕಾಯಿ ಆ್ಯಂಡ್ ಅಡುಗೆಗೆ ಕೊಬ್ಬರಿ ಎಣ್ಣೆ ಎಲ್ಲದನ್ನು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಶೇಂಗಾ, ಚಿಕ್ಕ ಪುಟ್ಟ ಕಾಳು, ಬೇಳೆ ಎಲ್ಲದೂ ಬಂದಿದೆ ಪಾರ್ಸಲ್ ಆಗಿಬಿಟ್ಟು. ಸೊ ಅದನ್ನೆಲ್ಲ ಹಾಗೆ ತಂದು ಇಟ್ಬಿಟ್ಟಿದ್ದೆ. ಆ್ಯಂಡ್ ನನಗೆ ಒಂದು ಶಾಕ್ ಆಗಿದ್ದೇನು ಅಂದರೆ, ಹೆಂಗಾಗ್ಬಿಟ್ಟಿತ್ತು ಗೊತ್ತಾ ಕಿಚನ್ನು ನೋಡಿ. ನಾನು ಜಸ್ಟ್ ಇವಾಗ ಹಿಂಗೆ ಈ ಥರ ಸ್ಲ್ಯಾಬ್ ಮೇಲೆ ಕೌಂಟರ್ ಟಾಪಲ್ಲಿ ಈ ಥರ ಹಿಂಗೆ ಒಂದು ಬೆರಳಲ್ಲಿ ಮಾಡಿದ್ರೆ ಅಷ್ಟು ಡಸ್ಟ್ ಕುತ್ಕೊಂಡಿದೆ. 1 ಮಂತಿಂದ ನಾನು ಎಲ್ಲ ಕ್ಲೋಸೇ ಮಾಡೋಗ್ಬಿಟ್ಟಿದ್ದೀನಿ. ಲೈಟಾಗಿ ಒಂದು ಸ್ವಲ್ಪ ಅಷ್ಟೇ ನಾನು ವಿಂಡೋ ಓಪನ್ ಮಾಡಿದ್ದೆ, ಮನೆ ಒಳಗಡೆ ಸ್ವಲ್ಪ ಗಾಳಿ ಬರಲಿ ಅಂತ ಅಷ್ಟೇ. ಇಷ್ಟೇ ಓಪನ್ ಮಾಡಿ ಹೋಗಿರೋದು. ಆ್ಯಂಡ್ ಎಲ್ಲ ಕ್ಲೋಸ್ ಮಾಡಿ ಹೋಗಿದೆ. ಬಟ್ ಆದ್ರೂ ಅಷ್ಟೇ ಆಯಿತಾ, ಗ್ಯಾಸ್ ಸ್ಟವ್ ಮೇಲೂ ಎಲ್ಲದರಲ್ಲೂ ಡಸ್ಟ್ ಕುತ್ಕೊಂಡ್ಬಿಟ್ಟಿತ್ತು. ಫುಲ್ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಮಾತ್ರ ತುಂಬ ಸುಸ್ತಾಗೋಯ್ತು. ಒಂದು ಹಾಫ್ ಡೇ ಆಗೋಯ್ತು ನನಗೆ, ಬಿಕಾಸ್ 1 ಮಂತ್ ಆಗಿತ್ತು ಅಲ್ವಾ. ಫುಲ್ ಡಸ್ಟ್ ಆಗಿಬಿಟ್ಟಿತ್ತು. ಬ್ಯಾಂಗ್ಳೂರಲ್ಲೆಲ್ಲ ಏನು ಅನ್ಕೊತಾರೆ ಅಂದರೆ ಏನು ಅಷ್ಟೊಂದೆಲ್ಲ ಮನೆ ಒಳಗಡೆ ಸಿಟಿಲೇ ಇರ್ತಾರೆ ಅಂತ. ಬಟ್ ಎಷ್ಟು ಡಸ್ಟ್ ಆಗಿತ್ತು ನೋಡಿ. ಆ್ಯಂಡ್ ನನ್ನ ಹೂವಿನ ಗಿಡನೂ ಅಷ್ಟೇ ಎಲ್ಲ ಸತ್ತೋಗ್ಬಿಟ್ಟಿತ್ತು. ಆ್ಯಂಡ್ ಎಲ್ಲದಕ್ಕಿಂತ ವರ್ಸ್ಟ್ ಅಂದರೆ ಫ್ರಿಜ್ಜು ಆಯಿತಾ, ಸಡನ್ನಾಗಿ ಅದು ಆಫ್ ಆಗಿಬಿಟ್ಟಿತ್ತು. ನಾನು ಏನೇನೋ ಇಟ್ಟೋಗಿದ್ದೆ ಎಲ್ಲದೂ ಹಾಳಾಗಿ ಒಂಥರ ಡಸ್ಟು, ಮಣ್ಣು, ಗಲೀಜು ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿತ್ತು. ಒಂಥರ ಫಂಗಸ್ ಬಂದಂಗೆ ಆಗಿಬಿಟ್ಟಿತ್ತು ಫ್ರಿಜ್ಜು ಕೂಡ ಪ್ರಾಬ್ಲಮ್ ಆಗಿದೆ. ಐ ಥಿಂಕ್ ಸಡನ್ನಾಗಿ ನಾವು ಇದನ್ನ ಚೇಂಜ್ ಮಾಡಲೇಬೇಕು ಅನಿಸುತ್ತೆ ಫ್ರಿಜ್ ಕೂಡ. ಸೊ ಅದನ್ನು ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಮುಗಿಸೋತ್ತಿಗೆ ಸಾಕಾಗೋಯ್ತು. ಆ್ಯಂಡ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ನೈಟೇ ಆಗಿಬಿಟ್ಟಿತ್ತು ನನಗೆ. ಸ್ವಲ್ಪ ಔಟ್ಸೈಡ್ ಹೋಗ್ಬಿಟ್ಟು ಬರ್ಡೇಗೆ ಸ್ವಲ್ಪ ಡೆಕೋರೇಷನಿಗೆ ಒಂದು ಸ್ವಲ್ಪ ಐಟಮ್ ತೊಗೊಳೋಣ ಅಂತ ಹೋಗಿದ್ದೆ. ಆ್ಯಂಡ್ ನಾವು ಬಂದಿದ್ದು ಎಕ್ಸಾಕ್ಟ್ಲಿ 21 ಡೇಸ್ ಆಯಿತು ಹಬ್ಬ ಮುಗಿದ್ಬಿಟ್ಟು. ಅದಕ್ಕೆ 21 ಡೇಸ್ಗೆ ಗಣೇಶ ಕೂಡ ಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ನಮ್ಮ ಏರಿಯಾದಲ್ಲಿ 2 ಗಣೇಶನ ಒಂದೇ ದಿನ ಬಿಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ರು. ಅದು ಬೇರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ಯೂಟಾಗಿತ್ತು ಗಣೇಶ. ಅದಕ್ಕೆ ಚಿಕ್ಕದು 1-2 ಗ್ಲಿಮ್ಸ್ ತೊಗೊಂಡೆ ಅಷ್ಟೇ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾನು ಹೋಗಿರೋದೆ ಯಾವುದಾದ್ರೂ ಸಿಂಪಲಾಗಿ ಒಂದು ಕೇಕ್ ತೊಗೊಳೋಣ ಅಂತ ನೋಡ್ತಾ ಇದ್ದೆ. ಬಿಕಾಸ್ ಇಬ್ಬರು ಜಾಸ್ತಿ ಕೇಕ್ ತಿನ್ನಲ್ಲ, ಅದಕ್ಕೆ ಚಿಕ್ಕದು ಯಾವುದಾದ್ರೂ ನೋಡೋಣ ಅಂತ ನೋಡ್ತಾ ಇದ್ದೆ. ಲಾಸ್ಟ್ ಟೈಮೆಲ್ಲ ಆದರೆ ನಾನು ಫಸ್ಟೇ ಆರ್ಡರ್ ಕೊಟ್ಬಿಟ್ಟು ಕೇಕೆಲ್ಲ ಮಾಡಿಸಿದ್ದೆ. ಬಟ್ ಈ ಸತಿ ಅಷ್ಟೊಂದು ಟೈಮ್ ಆಗಿಲ್ಲ ಅಲ್ವಾ. ಸೊ ಎಲ್ಲ ಹೇಗೆ ಬರುತ್ತಾ ಅದೇ ರೀತಿಯೇ ಹೋಗೋಣ, ಗೋ ವಿತ್ ದ ಫ್ಲೋ. ಅದೇ ಪ್ಲಾನ್ ಏನು ಪ್ರಾಪರಾಗಿ ಮಾಡೋಕ್ಕಾಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ವಿತ್ ಬ್ಲ್ಯಾಕ್ ಫಾರೆಸ್ಟು ಕಾಫಿ ಫ್ಲೇವರ್ ಬರುತ್ತೆ. ಇದು ಕಾಫಿ ಮತ್ತು ಚಾಕ್ಲೇಟ್ ಫ್ಲೇವರ್ ಮಿಕ್ಸ್ ಇರೋದನ್ನ ತೊಗೊಂಡಿದ್ದೆ. ಚೆನ್ನಾಗಿತ್ತು ಕೇಕ್ ಆ್ಯಕ್ಚುಲಿ ತಿಂದಮೇಲೇನು. ಸೊ ನನ್ನ ಹತ್ರ ಆಲ್ರೆಡಿ ಬರ್ಡೇ ಸೆಲೆಬ್ರೇಷನ್ ಡೆಕೋರೇಷನ್ ಐಟಮ್ ಎಲ್ಲ ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ. ಲಾಸ್ಟ್ ಸತಿನೂ ಅಷ್ಟೇ ತುಂಬ ಸೌಂಡು, ಪಟಾಕಿ ಹೊಡಿತಾ ಇದ್ದಾರೆ. ಇನ್ನೂ ಇಲ್ಲೆಲ್ಲ ಡೈಲಿ ಒಂದೊಂದು ಗಣೇಶನ ಬಿಡ್ತಾನೇ ಇದ್ದಾರೆ, ಅದಕ್ಕೆ ತುಂಬ ಸೌಂಡ್ ಬರ್ತಾ ಇದೆ. ಆ್ಯಂಡ್ ಸ್ವಲ್ಪ ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಂದು ಲಾಸ್ಟ್ ಸತಿ ಆ್ಯನಿವರ್ಸರಿ ವ್ಲಾಗ ಯಾರು ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಹತ್ರ ಎಲ್ಲ ಸೆಲೆಬ್ರೇಷನಿಗೆ ಏನೇನು ಬೇಕೋ ಡೆಕೋರೇಷನ್ಗೆ ಅದೆಲ್ಲ ಆಲ್ಮೋಸ್ಟ್ ಐಟಮ್ಸ್ ಇರುತ್ತೆ. ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಅಲ್ಲಿಂದ ಮಾತ್ರ ಜಸ್ಟ್ ಇವಾಗ ನಾನು ಒಂದು ಸ್ವಲ್ಪ ಬಲೂನ್ಸ್ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಬಲೂನ್ಸು ಪ್ರತಿ ಸರ್ತಿ ಸೆಲೆಬ್ರೇಷನ್ ಮಾಡಿದಾಗ ಚೇಂಜ್ ಆಗ್ತಾ ಇರುತ್ತಲ್ವಾ. ಸೊ ಹಾಗಾಗಿ ಬಲೂನ್ಸು ಮತ್ತು ಕ್ಯಾಂಡಲ್ಸು ಒಂದು ಲೈಟ್ ತೊಗೊಂಡು ಬಂದಿದ್ದೀನಿ ಅಷ್ಟೇ, 6 ಅಂತ ಹೇಳ್ಬಿಟ್ಟು.
ಆ್ಯಂಡ್ ಮಿಕ್ಕಿರೋದೆಲ್ಲ ಓಲ್ಡ್ ಏನಿದೆಯೋ ಅದೇ ಡೆಕೋರೇಷನ್ ಯೂಸ್ ಮಾಡಿಕೊಂಡೆ ಇವಾಗ ಮಾಡಬೇಕು. ಇನ್ನಾನು ಗಣೇಶ ಬಿಡ್ತಾ ಇದ್ದಾರೆ ಆಯಿತಾ. ಟೈಮು 11 ಗಂಟೆ ಆಗಿದೆ. ಇವಾಗ ಇನ್ನೂ ಗಣೇಶ ಹೋಗ್ತಾ ಇದೆ ಮತ್ತೊಂದು. ಆ್ಯಂಡ್ ಗ್ರಹಣ ಕೂಡ ಇರೋದ್ರಿಂದ ಸ್ವಲ್ಪ ಮನೇಲಿ ಹೇಗೆ ಹೇಳಿದ್ರು ಅಂದರೆ ಎಲ್ಲದಕ್ಕೂ ಏನಾದ್ರು ಇದ್ದರೆ ಎಲ್ಲದಕ್ಕೂ ಗರಕೆ ಇಟ್ಬಿಡಿ ಅಂತ ಹೇಳಿದರು. ಅದಕ್ಕೆ ನಾನು ಯಾವ್ದ್ಯಾವ್ದು ಐಟಮ್ ಇದೆಯೋ ಅಥವಾ ನೀರು ಹಾಲು ಅದಕ್ಕೆಲ್ಲದಕ್ಕೂ ಗರಕೆ ಇಡಿ, ಉಳಿದಿದ್ರೆ ಅದಕ್ಕೆ ಗ್ರಹಣ ತಾಗಲ್ಲ ಅಂತ ಅಂತಾರೆ. ನನಗೆ ಗೊತ್ತಿಲ್ಲ, ಮನೇಲಿ ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀವಿ. ಸೊ ನಾನು ಎಲ್ಲದಕ್ಕೂ ಗರಕೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಫ್ರಿಜ್ಗೂ ಅಷ್ಟೇ, ಫ್ರಿಜ್ ಮೇಲ್ಗಡೆ ಒಂದು ಗರಕೆ ಇಟ್ಟಿದ್ದೀನಿ. ಸೊ ಫ್ರಿಜ್ಜಲ್ಲಿ ಈ ಥರ ಇಟ್ಬಿಟ್ರೆ ಫ್ರಿಜ್ ಒಳಗಡೆ ಇರೋದಕ್ಕೆ ಎಲ್ಲದಕ್ಕೂ ಅಂತ. ಆ್ಯಂಡ್ ಕೇಕು ಅಷ್ಟೇ, ಕೇಕು ಒಂದು ತೊಗೊಂಡಿದ್ದೆ ಚಿಕ್ಕದಾಗಿ, ಒಂದು ಸಿಂಪಲ್ ಆಗಿರಲಿ ಅಂತ. ಸೊ ಆ ಕೇಕ್ಗೂ ಒಂದು ಗರಕೆ ಇಟ್ಟಿದ್ದೀನಿ. ಆ್ಯಂಡ್ ಕೇಕ್ ಕಟ್ಟಿಂಗ್ಸ್ ಎಲ್ಲ ಮಾಡಬೇಕು ಅಂದರೆ 1:45 ಮೇಲೇ ಮಾಡಬೇಕು ಅಂತ ಅಂದ್ರಲ್ವ. ಸೊ ಅದಕ್ಕೆ ಅಷ್ಟೋ ತನಕ ಎಲ್ಲ ಗರಕೆ ಹಾಕಿ ಇಟ್ಟಿದ್ದೀನಿ ಹಾಗೆ ಇರಲಿ ಅಂತ. ಒಂದು ಕಡೆ ಟಿ ವಿ ಆನ್ ಮಾಡಿಕೊಂಡು ಏನು ಆಗ್ತಾ ಇದೆ ಗ್ರಹಣದ್ದು ಅಂತಲೂ ಸ್ವಲ್ಪ ನೋಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು, ಬೇಗ ಬೇಗ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಅನ್ಸುತ್ತೆ ಇದರಲ್ಲಿ ಇಷ್ಟು ಲೇಟಾಗಿ ನಾನು ಪ್ಲಾನ್ ಮಾಡಿಬಿಟ್ಟು ಬರ್ಡೇ ಸೆಲೆಬ್ರೇಷನ್ಗೆ ರೆಡಿ ಮಾಡ್ತಾ ಇರೋದು. ಪ್ರತಿ ಸಾತಿನೂ ಬೇಗ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೆ, ಬಟ್ ಈ ಸತಿ ಬಂದಿರೋದೇ ಲೇಟ್ ಅಲ್ವಾ. ನಿನ್ನೆ ಇಷ್ಟೊತ್ತಿಗೆ ನಾವು ಮನೆಗೆ ಬಂದಿರೋದು. ಮತ್ತೆ ಯಾವಾಗ ನಾನು ಪ್ಲಾನ್ ಮಾಡೋದು, ಊರಲ್ಲಿದ್ದಾಗ ಇನ್ನೂ ಪ್ಲಾನ್ ಇರಲಿಲ್ಲ ನಮ್ದು ಯಾವಾಗ ಬರೋದು ಅಂತನೂ. ಅದಕ್ಕೆ ಎಲ್ಲ ಸ್ವಲ್ಪ ಸ್ಲೋ ಆಗೇ ಪ್ಲಾನ್ ಆಗ್ತಾ ಇದೆ ಇವತ್ತು. ಇಟ್ಸ್ ಓಕೆ, ಎವ್ರಿ ಟೈಮು ಒಂದೇ ರೀತಿ ಬರ್ಡೇ ಆಗಲ್ಲ. ಸೊ ಈ ಸಲ ಸ್ವಲ್ಪ ಇದೇ ರೀತಿ ಸಿಂಪಲ್ ಆಗಿ ಇರಲಿ. ಲಾಸ್ಟ್ ಇಯರ್ ತುಂಬ ಚೆನ್ನಾಗಾಗಿತ್ತು. ಅದರದ್ದು ನಾನು ಬೇಕಾದ್ರೆ ಒಂದು ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ವಿ. ಈ ಸತಿ ಓಕೆ, ನೋಡೋಣ ಹೇಗಾಗುತ್ತೆ ಅಂತ. ಸೊ ಎಲ್ಲ ತೆಗೆದು ಇದೆಲ್ಲ ಆ್ಯನಿವರ್ಸರಿಗೆ ಯೂಸ್ ಮಾಡಿದ್ದೆ ಅಲ್ವಾ, ಅದು ಇದು ಎಲ್ಲ ಒಂದ್ರೊಳಗಡೆ ಹಾಕ್ಬಿಟ್ಟು ಇಟ್ಟಿರ್ತೀನಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ತಗೊಂಡು ಬಂದಿರೋದು. ಬಲೂನ್ಸ್ ಎಲ್ಲ ಬೇಗ ಮಾಡಬೇಕು. ಆ್ಯಂಡ್ ಕ್ಯಾಂಡಲ್ಸು ಅಷ್ಟೇ ಎಲ್ಲ ಹಾಗೆ ಇದೆ, ಅದನ್ನೇ ಎಲ್ಲ ಯೂಸ್ ಮಾಡ್ಬೇಕು ಇವಾಗ. ಎಲ್ಲ ಸರಿ ಇರುತ್ತೆ, ರೀಸೆಂಟಾಗಿ ಯೂಸ್ ಮಾಡಿರೋದಲ್ವಾ, ಚೆನ್ನಾಗೇ ಇದೆ. ಅದನ್ನೇ ಯೂಸ್ ಮಾಡ್ಕೊಂಡು ಬೇಗ ಬೇಗ ಮಾಡೋಣ ಇವಾಗ. ಎಲ್ಲಿ ನೋಡಿದ್ರು ಬರೀ ಲೈಟಿಂಗ್ಸೇ ಇದಾವೆ. ಈ ಒಂದು ಲೈಟು, ಈ ಒಂದು ಲೈಟ್ ಇದೆ, ಆ್ಯಂಡ್ ಈ ಒಂದು ಲೈಟ್ ಇದೆ. ಇನ್ನು ಒಂದೆರಡು ಲೈಟು ಇವಾಗ ತಂದ್ವಲ್ಲ ಊರಿಂದ, ಆ ಪ್ಯಾಕಲ್ಲಿ ಒಂದೆರಡು ಲೈಟ್ಸ್ ಇದೆ. ಯಾವುದಾದ್ರೂ ಒಂದೆರಡೇ ಲೈಟ್ ಯೂಸ್ ಮಾಡೋದು. ಏನು ಅರೇಂಜ್ಮೆಂಟ್ ಜೋರಾಗಿ ನಡೀತಿದೆ? ಏನ್ ಅರೇಂಜ್ಮೆಂಟ್ ಜೋರಾಗಿ ನಡೀತಿದೆ, ಸಿಂಪಲ್ ಆಗೇ ಮಾಡ್ತಾ ಇದ್ದೀನಿ. ನಾ ಹೇಳಿದ್ನಲ್ಲ, ಏನು ಅಷ್ಟೊಂದು ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಂತಿದ್ದೀವಿ ಸರಿ ಅಂತ. ಸಿಂಪಲ್ ಆಗಿ ಇದ್ವಿ. ನೀನ್ ಸಿಂಪಲ್ ಆಗಿ ಇರ್ಲಿ ಅಂತ ಹೇಳಿದಕ್ಕೆ ಮತ್ತೆ ನಾನೀಗ ಸಿಂಪಲ್ ಆಗೇ ಮಾಡ್ತಿರೋದು. ಇಲ್ಲಿದ್ರೆ ನಾನೇ ಪ್ಲಾನ್ ಮಾಡೋದಾಗಿದ್ರೆ ಬೇರೆ ನಾನು ಪ್ಲಾನ್ ಮಾಡ್ತಿದ್ದೆ. ನೀನ್ ಯಾಕೋ ಮನ್ಸು ಮಾಡ್ತೀವಲ್ಲ, ನಂಗೆ ಇದೇ ಜೋರು ಅನ್ನಿಸ್ತದೆ ಇವಾಗ. ಹೌದಾ? ನಾನ್ ಪ್ರತಿ ಸತಿ ಮಾಡ್ತಿದ್ದಲ್ಲ, ಈ ಸತಿಗೂ ಮತ್ತೆ ನಾನು ಬೇಡಣ ಅಂತ ಅನ್ಕೊಂಡೆ. ಬಟ್ ಲಾಸ್ಟ್ ಸತಿ ಬುಕ್ ಮಾಡಿರ್ತಾರನೆ, ಬುಕ್ ಮಾಡಿದ್ರೆ ಮತ್ತು ಅದೇ ಮೊದಲು ಹೇಳಿದ್ನಲ್ಲ ನಿಂಗೆ ಆ ಥರ ಮತ್ತು ಏನು ಸರ್ಪ್ರೈಸ್ ಮಾಡ್ಬೇಡ ಅಂತ್ಯಾ. ಅದಕ್ಕೆ ಸಿಂಪಲ್ ಆಗಿ ಮಾಡೋಣ ಅಂತ. ಈ ಲೈಟಿಂಗ್ಸ್ ಮಾತ್ರ ಒಳ್ಳೆ ಚೆನ್ನಾಗಿ ವರ್ಕ್ ಆಯ್ತಪ್ಪ. ಚೆನ್ನಾಗಿದೆ. ಲೈನ್ ಲೈನ್ ಈ ತರ ಸಿಂಪಲ್ ಆಗಿ ಚೆನ್ನಾಗಿ ಈ ತರ ಡೆಕೋರೇಷನ್ ಗೆ ಇರೋದಲ್ಲ, ಬರ್ತ್ಡೇ ಆಗಲಿ ಅಥವಾ ಫಂಕ್ಷನ್ ಅಲ್ವಾ. ಈಗ ನಾನು ಇಷ್ಟು ಹಾಕಿದ್ ಒಂದು ಲೈನ್ಗೆ ಡೆಕೋರೇಷನ್ ಮಾಡ್ದಂಗೆ ಆಗ್ಬೇಕು. ಕೆಲಸ ಇದ್ರೆ ನೀ ಕಂಪ್ಲೀಟ್ ಮಾಡ್ಕೊಂಡು ಡೆಕೋರೇಷನ್. ಇವಾಗ ಚಂದ್ರಗ್ರಹಣ ಪೀಕಲ್ಲಿ ಇರುತ್ತಂತೆ 11:30ಗೆ. 11:30 ಪೀಕಲ್ಲಿ ಇರುತ್ತಂತ ನೋಡ್ಬೇಕು, ಹೋಗಿ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೆ. ಸರಿ, ಹೋಗ್ ಆ ಟೈಮಲ್ಲಿ ನಾನೆಲ್ಲ ಆದ್ಮೇಲೆ ನಾನು ಕರಿತಿದ್ದೀನಿ. ಅವ್ರು ಫುಲ್ ಚಂದ್ರಗ್ರಹಣ ನೋಡೋದ್ರಲ್ಲೇ ಇಂಟ್ರೆಸ್ಟಲ್ಲೇ ಇದ್ದ. ತುಂಬ ಫೋಟೋಸು ವೀಡಿಯೋಸು ಎಲ್ಲ ತೊಗೊತಾ ಇದ್ದ. ಬಟ್ ನಾನು ಮಾತ್ರ ಅಟ್ಲೀಸ್ಟ್ ಕೇಕ್ ಅಂತೂ ಕಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಗ್ರಹಣ ಮುಗಿದ್ಮೇಲೆ ಮಾಡಬೇಕಾಗಿತ್ತಲ್ವ. ಅಟ್ಲೀಸ್ಟ್ 12 ಗಂಟೆಗೆ ಒಂದು ವಿಶ್ ಮಾಡೋಷ್ಟೊತ್ತಿಗಾದ್ರೂ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ವಿಶ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೆ. ಬಲೂನ್ಸು ಅಷ್ಟೇ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಕಲರ್ ತೊಗೊಂಡು ಬಂದಿದ್ದೀನಿ. ನನಗೆ ಈ ಕಲರ್ ಕಾಂಬಿನೇಷನ್ ನೋಡೋಕ್ಕೂ ತುಂಬ ಇಷ್ಟ ಆಯಿತು. ಅಲ್ಲಿ ಒಂದು 3 ಕಲರ್ ಮಿಕ್ಸ್ ಇದೆ, ಒಂಥರ ಡಾರ್ಕ್ ಪರ್ಪಲು, ಸ್ಕೈ ಬ್ಲೂ ಆ್ಯಂಡ್ ಲೈಟ್ ಪರ್ಪಲ್ ಥರ ಇದೆ. ಆ್ಯಂಡ್
ಮಧ್ಯ ಮಧ್ಯ ಒಂದೊಂದು ಚಿಕ್ಕ ಚಿಕ್ಕ ಬ್ಲೂ ಕಲರ್ಸ್ ಹಾರ್ಟ್ ಶೇಪಲ್ಲೂ ಕೂಡ ಇತ್ತು. ಸೊ ಅದನ್ನು ತೊಗೊಂಡು ಬಂದಿದ್ದೆ. ಹೆಂಗೋ ಎಲ್ಲ ಹಳೇದೇ ಯೂಸ್ ಮಾಡ್ಕೊಳಕ್ಕೆ ಐಟಮ್ಸ್ ಎಲ್ಲ ಇತ್ತು ಅಲ್ವಾ, ಅದನ್ನೇ ಎಲ್ಲ ಯೂಸ್ ಮಾಡಿಬಿಟ್ಟು ಆ್ಯಂಡ್ ಹ್ಯಾಪಿ ಬರ್ಡೇ ಅಂತಲೂ ಆ್ಯಕ್ಚುಲಿ ಲಾಸ್ಟ್ ಇಯರ್ದೇ ಇದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹೊಸದಂದರೆ ಬಲೂನು ಜಸ್ಟ್ ಅದು ಲೆಟರ್ ಆರ್ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಮಾತ್ರ ತೊಗೊಂಡು ಬಂದಿದ್ದೀನಿ. ಅಷ್ಟೂ ಎಲ್ಲ ಫುಲ್ ಮಾಡಬೇಕಾದ್ರೆ ನನಗೆ ಮತ್ತೆ ಅದು ಒಂದು 45 ಮಿನಿಟ್ಸ್ ಆಗೋಯ್ತು. ಅಟ್ಲೀಸ್ಟ್ ಇನ್ನೊಂದು 12 ಗಂಟೆ ಒಳಗಡೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೆ. ನಾನು ಗ್ರಹಣ ನೋಡೋಕ್ಕೂ ಹೋಗಿಲ್ಲ, ನಾನು ಅವನಿಗೇ ಸ್ವಲ್ಪ ವೀಡಿಯೋಸ್ ತೊಗೊಂಡು ಬಾ. ಆ್ಯಂಡ್ ಟಿ ವಿ ಬೇರೆ ಆನ್ ಮಾಡೇ ಇಟ್ಕೊಂಡಿದ್ದೆ ಅಲ್ವಾ, ಅಲ್ಲೂ ಕೂಡ ಬರ್ತಾ ಇತ್ತು. ಸೊ ಹಾಗೆ ನೋಡ್ಕೊತಾನೆ ಎಕ್ಸಾಕ್ಟ್ಲಿ ಒಂದು 12 o'clock ಫಿನಿಶ್ ಮಾಡಿಬಿಟ್ಟೆ ಡೆಕೋರೇಷನ್ ಎಲ್ಲ. ತುಂಬ ಚೆನ್ನಾಗೇ ಬಂತು, ಸಿಂಪಲ್ ಆಗಿನೇ. ಇಬ್ಬರೇ ಇರೋದಕ್ಕೆ ಸ್ವಲ್ಪ ಲೈಟಿಂಗ್ಸು ಎಲ್ಲ ಹಾಕಿದ್ದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಲವ್ ಅಂತ ಹೇಳಿಬಿಟ್ಟು ಅದೊಂದು LED ಲೈಟ್ ಇತ್ತು, ಅದು ಆ್ಯಂಡ್ ಬಟರ್ಫ್ಲೈಸ್ ಕೂಡ ಇತ್ತು, ಅದನ್ನು ಎಲ್ಲ ಹಾಕಿದ್ದೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಾನು ಇಷ್ಟು ಡೆಕೋರೇಷನ್ ಮಾಡಿರೋದೆ ಅವನು ಇದೇ ನನಗೆ ಓವರ್ ಆಯಿತು ಅಂತ ಇದ್ದ. ಆ್ಯಂಡ್ ಅವನಿಗೇನು ತುಂಬ ಇಷ್ಟ ಇಲ್ಲ ಈ ಥರ ಎಲ್ಲ. ನನ್ನ ಖುಷಿಗೆ ನನಗೆ ಈ ಥರ ಡೆಕೋರೇಷನ್ ಮಾಡಿಬಿಟ್ಟು ಬರ್ಡೇ ಮಾಡೋಕ್ಕೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ನಾನು ಫೋರ್ಸ್ ಮಾಡಿಸ್ಬಿಟ್ಟು ಮಾಡಿಸೋದು ಅವನಿಗೆ. ಅವನು ಏನು ಬೇಡ, ಏನಿನ್ನು ಚಿಕ್ಕ ಮಕ್ಕಳ ನಾವು ಈ ಥರ ಎಲ್ಲ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸ್ಕೊಳಕ್ಕೆ ಅಂತ ಹೇಳ್ತಾ ಇರ್ತಾನೆ. ಬಟ್ ನನಗೊಂಥರ ಖುಷಿ ಈ ಥರ ಏನಾದರೂ ಮಾಡೋದ್ರಲ್ಲಿ. ಆ್ಯಂಡ್ ಔಟ್ಸೈಡ್ ಹೋಗಿ ಮಾಡೋದ್ರಲ್ಲೂ ನನಗೆ ತುಂಬ ಖುಷಿ ಇದೆ. ಬಟ್ ಔಟ್ಸೈಡ್ ಹೋಗಿ ಮಾಡೋದಾದ್ರೂ ಮನೆಯಲ್ಲಿ ನಾನು ಪ್ರತಿ ವರ್ಷ ಇಷ್ಟು ಮಾಡೇ ಮಾಡ್ತೀನಿ. ನನಗೆ ಒಂಥರ ನನ್ನ ಕೈಯಾರೆ ಈ ಥರ ಮಾಡೋದಂದ್ರೂ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಷ್ಟು ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ನು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ರಾತ್ರಿ 2 ಗಂಟೆಗೆ ಬರ್ತಡೆ ಫಸ್ಟ್ ಟೈಮ್. ಆ್ಯಕ್ಚುಲಿ ಅವ್ನು ಹೇಳಿರೋ ಥರ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ವರ್ಷದಲ್ಲಿ ನನಗೆ ಗೊತ್ತಿರೋಂಗೆ 2 o'clock ಮೇಲ್ಗಡೆ ಕೇಕ್ ಕಟ್ ಮಾಡಿಸಿರೋದು. ಯಾವಾಗ್ಲೂ ಒಂದು 12 o'clock ಹಾಗೇ ವಿಶ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಗ್ರಹಣ ಅಲ್ವಾ, ಅದಕ್ಕೆ ಈ ಸತಿ ಲೇಟ್ ಆಯಿತು. ಬಟ್ ಒಂದು ಸತಿ ಬೆಳಗ್ಗೆನೇ ಮಾಡೋಣ ಅಂದ್ಕೊಂಡ್ವಿ. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಮತ್ತೆ ಸಂಜೆನೇ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಚಾಕ್ಲೇಟ್ ಫ್ಲೇವರ್ ಅಲ್ಲ, ಚಾಕ್ಲೇಟ್ ಅದು ಚಾಕ್ಲೇಟ್ ಫ್ಲೇವರ್ ಅಲ್ಲ. ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಅಂದರೆ ನಂಗೆ ಫುಲ್ ಚಾಕ್ಲೇಟ್ ಇದ್ರೆ ತಿನ್ನಕ್ಕೆ ಇಷ್ಟ ಅನ್ಸಲ್ಲ. ಇದು ಬ್ಲ್ಯಾಕ್ ಫಾರೆಸ್ಟ್ ಅಥವಾ ಇದು ಚಾಕ್ಲೇಟ್ ಮತ್ತೆ ಇನ್ನೊಂದು ಕ್ರೀಮ್ ಇದೆಯಾ, ಅದು ಬ್ರೌನ್ ಕಲರ್ ಒಂದಿದೆ ಕಾಫಿ. ಇದು ಅದಕ್ಕೆ ಅದು ಫುಲ್ ಚಾಕ್ಲೇಟ್ ಮಿಕ್ಸ್ ಇಲ್ಲ ಕಾಫಿ. ಚೆನ್ನಾಗಿದೆ. ಆಯ್ತಲ್ಲ, ಅಂತೂ 2 ಬರ್ತಡೇ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ತೆಗ್ದಿಟ್ಟು 2:30 ಆಯ್ತು. ನಾನು ನಿದ್ದೆ ಬರ್ತಿದೆ. ತಡಿ ಬಂದೆ. ಏಕೆ ಬಂದೆ ತಡಿ. ಎಂತ ಮಾಡೋಣಪ್ಪ ಮತ್ತೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನಿದು? ಕುತ್ಕೊಂಡ್ರೆ ಟೈಟನ್. ಓ ಸೂಪರ್ ಅಲ್ಲ. ತುಂಬಾ ಟೈಮಿಂದ ಅಂತಿದ್ದಿದ್ದಲ್ಲ, ಅದಕ್ಕೆ. ಹೇಗಿದೆ? ಸಗದಾಗಿದೆ. ಕನ್ಫ್ಯೂಷನ್ ಅಲ್ಲಿ ಆರಿಸಿರೋದು. ಓಹೋ, ನಾವು ಹೇಳ್ತಾ ಇದ್ದೀವಲ್ಲ ತುಂಬಾ ಟೈಮಿಂದ ಬೇಕು ಅಂತಿದ್ಯಲ್ಲ. ಆದ್ರೆ ಹೇಳಿದ್ ನಾನು ಸುಮ್ಮನೆ ದುಡ್ಡು ಖರ್ಚು ಮಾಡ್ಬಿಡ್ದು, ಎಕ್ಸ್ಪೆನ್ಸಸ್ ಮಾಡಬಾರ್ದು. ಇಲ್ಲ, ಇದೆ ಲಾಸ್ಟ್. ಇದಕ್ಕೆ ನೆಕ್ಸ್ಟ್ ಇದೆ, ಏನು ದುಡ್ಡು ಖರ್ಚು ಮಾಡಲ್ಲ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನೈಸ್ ಗಿಫ್ಟ್. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ? ಕಲರ್ ಚೆನ್ನಾಗಿದೆ. ಬಕ್ಕಲು ಅಂದ್ರೆ ಚೆನ್ನಾಗಿ ಕಾಣ್ತಾ ಇದೆ. ಹಾಕೊಂಡು ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು. ಇರ್ಲಿ ಬಿಡು, ಮತ್ತೆ ನಾಳೆ ಹಾಕೊಳ್ಳೋಣ. ನಾಳೆ ಹಾಕೊಳ್ತೀಯಾ? ನಾಳೆ ಅದು ಫಿಕ್ಸ್ ಮಾಡಿ ಹಾಕೋಣ. ಲೂಸ್ ಗೀಸ್ ಇದ್ರೆ ಏನು ಲೂಸ್ ಕರೆಕ್ಟ್ ಇದೆ. ಕರೆಕ್ಟ್ ಇದೆಯಾ?
ಹಾಕಿ ನೋಡ. ಇದು ಹೆಂಗೋ 1-2 ಬಕ್ಕಲ್ ತಗ್ಸ್ಬೇಕಂತ ಗೊತ್ತಿತ್ತು ನಂಗೆ, ಬಟ್ ತಗ್ಸಿದೀನಿ. ಆಗಿಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದು ರಿಮೂವ್ ಮಾಡಿಸ್ಬೋದು. ಹೌದಾ? ಅಲ್ಲ ಲೂಸ್ ಇದೆ ಸ್ವಲ್ಪ, ಬೇಕಿದ್ರೆ ನಿಂಗೆ ಟೈಟ್ ಬೇಕು ಅಂದ್ರೆ ಮತ್ತೆ ಟೈಟ್ ಮಾಡಿಸ್ಕೋಬಹುದು. ನಾರ್ಮಲಿ ದೊಡ್ಡದಿರುತ್ತಲ್ಲ, ಅದಕ್ಕೆ ನಾನು ಅಂದೆ ದೊಡ್ಡದಿರುತ್ತೇನಾ ಅದಕ್ಕೆ. ದೊಡ್ಡದಿಲ್ಲ, ನಾನು ರಿಮೂವ್ ಮಾಡಿಸಿದೀನಿ. ಮಾಡಿಸಿದೀಯಾ? ನಾನು ಹಳೆ ವಾಚ್ ನಿನ್ನ ಹತ್ರ ಇತ್ತಲ್ಲ ಸೈಜ್. ಹಳೆ ವಾಚ್ ಇದೆ, ಸೈಜಸ್ ಏನಿದು ಗೊತ್ತಾಗುತ್ತಲ್ಲ. ಈಗ ನಾರ್ಮಲಿ ಅವ್ರು ಫೋಟೋ ತೋರ್ಸಿದ್ರೆ ಹೇಳ್ತಾರೆ ಎಷ್ಟು 1-2 ತೆಗಿಬೇಕಾ ಅಥವಾ 1-3 ತೆಗಿಬೇಕಾ ಅಂತಾರೆ. ನಾನು ಇಷ್ಟು ದೊಡ್ಡ ಇದು ಇರೋದು ಕಟ್ಟಿರ್ಲಿಲ್ಲ, ಎಲ್ಲ ಅದು ಐ ವಾಚ್ ಬಂದಾಗಿಂದ. ಆಪಲ್ ವಾಚ್ ಮತ್ತೆ ಇರ್ಲಿ, ಸರಿ ಇದೆ ಸೈಜ್ ಕರೆಕ್ಟ್ ಇದೆ. ಇಲ್ಲಿ ಸ್ವಲ್ಪ ಲೂಸ್ ಅನ್ಸುತ್ತೆ, ಸ್ವಲ್ಪ ಲೂಸ್ ಅನ್ಸುತ್ತಾ? ಬಟ್ ಅದ ಇಲ್ಲಿ ಇಷ್ಟು ಬರ್ಬೇಕದ, ಹಿಂಗ್ ಬಂದ್ರೆ ಹಿಂಗ್ ಒಳ್ಳಾಡೋದಲ್ಲ ಅದು ಸಾಕು. ಅದಕ್ಕೆ ಅನ್ಸಿದ್ರೆ ಬೇಕಾದ್ರೆ ಇನ್ನೊಂದು ರಿಮೂವ್ ಮಾಡಿಸ್ಕೊಬಹುದು. ಇಲ್ಲ ಇಷ್ಟ ಓಕೆ ಅಂದ್ರೆ ಇಷ್ಟ ಓಕೆ. ಥ್ಯಾಂಕ್ ಯು ಸೋ ಮಚ್. ಅದ್ರ ದುಡ್ಡು ಖರ್ಚು ಮಾಡ್ಬೇಡ. ಇಲ್ಲ ನೆಕ್ಸ್ಟ್ ಇಂದ ಖರ್ಚು ಮಾಡಲ್ಲ. ಸರಿ ಮಲ್ಕೊಳ್ಳೋಣ. ಆಲ್ಮೋಸ್ಟ್ 3 ಗಂಟೆ ಆಗ್ತಾ ಬಂತು ಈಗಲೇ. ಮಲ್ಗೋಣ ಬಾ, ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಅದ್ರ ಟೆಂಪಲ್ಗೆ ಹೋಗಿ ಸರಿ ಆಗುತ್ತೆ. ಚೆನ್ನಾಗಿದೆ, ಥ್ಯಾಂಕ್ ಯು. ಓಕೆ. ವಾಚ್ ತುಂಬ ನಾನು ಸೆಲೆಕ್ಟ್ ಮಾಡಿ ಯೋಚನೆ ಮಾಡಿಬಿಟ್ಟು ತೊಗೊಂಡಿದ್ದು. ಬಿಕಾಸ್ ಆಲ್ರೆಡಿ ಅವನ ಹತ್ರ ಬೆಲ್ಟ್ ವಾಚು ಮತ್ತು 2 ಬೆಲ್ಟ್ ವಾಚೇ ಇರೋದು. ಅದು ಆ್ಯಕ್ಚುಲಿ 2 ನಾನೇ ಒಂದ್ಸತಿ ಫಾಸ್ಟ್ ಟ್ರ್ಯಾಕು ಮತ್ತು ಒಂದು ಆ್ಯಪಲ್ ವಾಚು 2 ಗಿಫ್ಟ್ ಕೊಟ್ಟಿದ್ದೆ. ಬಟ್ ಅವನು ಈ ಥರ ಚೈನ್ ವಾಚ್ ತೊಗೊಬೇಕು ಅಂತ ತುಂಬ ಟೈಮಿಂದ ಅನ್ಕೊತಾ ಇದ್ದ. ಸೊ ಅದಕ್ಕೆ ಅದನ್ನೇ ಗಿಫ್ಟ್ ಕೊಟ್ಟೆ. ಆ್ಯಂಡ್ ನಾನು ಈ ಗಿಫ್ಟನ್ನು ಬರಬೇಕಾದ್ರೆ ನಾನು ಅಲ್ಲೇ ಊರಲ್ಲೇ ಹೋಗ್ಬಿಟ್ಟು ತೀರ್ಥಹಳ್ಳಿಲೇ ನಾನು ನ್ಯಾಷನಲ್ ಗೋಲ್ಡ್ ಪ್ಯಾಲೇಸ್ ಆ್ಯಂಡ್ ವಾಚಸ್ ಅಂತ ಇದೆ, ಅಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ಅದೊಂದು ಚಿಕ್ಕ ಗ್ಲಿಂಪ್ಸ್ ಫೋಟೋ ತೊಗೊಂಡಿದ್ದೆ ಅಷ್ಟೇ, ಅವನಿಗೆ ಗೊತ್ತಿರಲಿಲ್ಲ ನಾನು ತೊಗೊಂಡಿರೋದು. ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ನಮ್ಮದು ಫಿಲ್ಟ್ರು ಕೂಡ ನಾವು ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಆಲ್ಮೋಸ್ಟ್ 1 ಇಯರ್ ಆಗಿತ್ತು. ಅವ್ರು ಹೇಳಿದರು 1 ಇಯರ್ಗೆ ಒಂದ್ಸತಿ ಸರ್ವಿಸ್ ಮಾಡಿಸ್ಬೇಕು ಅಂತ. ಅದಕ್ಕೆ ಹೇಗೂ ಮತ್ತೆ ಊರಿಂದ ಬೇರೆ ಬಂದಿದ್ವಿ, ಎಲ್ಲ ಸರ್ವಿಸು ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸರ್ವಿಸ್ ಅವರಿಗೆ ಬರೋಕ್ಕೆ ಹೇಳಿದ್ವಿ. ಲಿಟ್ರಲಿ ಏನು ಗೊತ್ತಾ, ವರ್ಷಕ್ಕೊಂದ್ಸತಿ ಸರ್ವಿಸ್ ಮಾಡಿಸಿ ಆ್ಯಂಡ್ 3 to 4 months ಒಂದ್ಸತಿ ಅದು ಚೇಂಜ್ ಮಾಡ್ತಾರಲ್ವ ವಾಟ್ರ್ ಫಿಲ್ಟರ್ದು, ಅದನ್ನು ಚೇಂಜ್ ಮಾಡಿಸಿನೂ ಕೂಡ ನಮ್ಮದು ಕಾವೇರಿ ವಾಟರ್ ನಮ್ಮ ಮನೇಲಿ, ಬಟ್ ಸ್ಟಿಲ್ ವಾಟರ್ ಎಷ್ಟು ಗಲೀಜಾಗಿತ್ತು ಗೊತ್ತಾ. ತುಂಬ ಶಾಕ್ ಆಯಿತು. ಅವರು ಪ್ರತಿ ಸಾತಿನೂ ನೀವು ಚೇಂಜ್ ಮಾಡಿಸ್ತಾನೆ ಇರಿ, ಇಲ್ಲಾಂದರೆ ತುಂಬ ಎಲ್ಲ ಚಿಕ್ಕ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕುತ್ಕೊಂಡ್ಬಿಡುತ್ತೆ ನೀರಲ್ಲಿ ಅಂತ ಹೇಳ್ತಾನೆ ಇದ್ರು. ಪ್ರತಿ ಸಾತಿನೂ ಮಾಡಿಸ್ತೀವಿ ನಾವು, ಈ ಸತಿನೂ ಅಷ್ಟೇ. ಅದಕ್ಕೆ ಊರಿಂದ ಬಂದಮೇಲೆ ಮಾಡಿಸಿದ್ವಿ. ನಂಗೆ ಅದು ನೋಡಿ ಮಾತ್ರ ತುಂಬ ಶಾಕ್ ಆಗುತ್ತೆ. ಪ್ರತಿ ವರ್ಷವೂ ಹಾಗೆ ಇರುತ್ತೆ ಆಯಿತಾ. ಎಷ್ಟು ಕ್ಲೀನ್ ಮಾಡಿಸಿದ್ರು ಅಷ್ಟೇ ಗಲೀಜು, ಅಷ್ಟೇ ಮಣ್ಣಿರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತಲೇ ನನಗೆ ಗೊತ್ತಾಗಲ್ಲ. ಯಾರಾದರೂ ಅಷ್ಟೇ, ನೀವು ಫಿಲ್ಟ್ರು ಮಾತ್ರ ದಯವಿಟ್ಟು ಅವಾಗವಾಗ ಕ್ಲೀನ್ ಮಾಡಿಸ್ತಾ ಇರಿ, ಸರ್ವಿಸ್ ಮಾಡಿಸ್ತಾ ಇರಿ. ಇಲ್ಲಾಂದರೆ ನಾವು ಫಿಲ್ಟ್ರ್ ವಾಟರ್ ಕುಡಿತೀವಿ ಅಂತ ಅಂದ್ಕೊಂಡ್ರೂ ಆ ವಾಟರು ಪ್ಯೂರ್ ಆಗಿರಲ್ಲ, ಅದರೊಳಗಡೆನೂ ಮಣ್ಣು ಇದ್ದೇ ಇರುತ್ತೆ. ಅದು ಬೆಂಗಳೂರಲ್ಲಂತೂ ಎಕ್ಸ್ಪೆಷಲಿ ನಾವು ವಾಟರ್ ಅಂತೂ ತುಂಬ ಪ್ಯೂರಾಗಿ ಕುಡಿಲೇಬೇಕಾಗುತ್ತೆ. ನಾವು ಅದಕ್ಕೆ ಕ್ಲೀನ್ ಮಾಡಿಸಿದ್ವಿ. ಆ್ಯಂಡ್ ಸರ್ವಿಸು ಅಷ್ಟೇ ಅಪ್ಪ, ತುಂಬ ಕಾಸ್ಟ್ಲಿನೇ ಅನಿಸುತ್ತೆ ಪ್ರತಿ ವರ್ಷವೂ. ನಾವು ಫಿಲ್ಟ್ರು ತೊಗೊಳ್ಬೇಕಾದ್ರೆ ಫಿಲ್ಟ್ರಿಗೆ ಕೊಟ್ಟಿರೋ ದುಡ್ಡಕ್ಕಿಂತನೂ ಸರ್ವಿಸಿಗೆ ಪ್ರತಿ ಸತಿ ಜಾಸ್ತಿನೇ ಹೋಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಿಸ್ಲೇಬೇಕು. ಇಲ್ದಿದ್ರೆ ನಾವೇ ಮತ್ತೆ ಮಣ್ಣು ನೀರು ಕುಡಿಬೇಕಾಗುತ್ತೆ. ಬಟ್ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ಈ ಸತಿನೂ, ಎಲ್ಲ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಇದು ವೈಟ್ ಕಲರ್ ಇತ್ತು ಹಾಕಬೇಕಾದ್ರೆ, ಮಣ್ಣು ಕೂತು ಬ್ರೌನ್ ಕಲರ್ ಆಗಿಬಿಟ್ಟಿದೆ. ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಕೊಟ್ಟೋದ್ರು. ಅದೇ ಒಂದು ಅರ್ಧ ದಿನ ಆಗೋಯ್ತು. ಅವರೇ ಒಂದು 2 to 3 hours ತೊಗೊಂಡ್ರು ಎಲ್ಲ ಫುಲ್ ರಿಮೂವ್ ಮಾಡಿ ಕ್ಲೀನ್ ಮಾಡಿಕೊಡೋಕ್ಕೆ. ಸೊ ಅವರೆಲ್ಲ ಮಾಡಿ ಕ್ಲೀನ್ ಮಾಡಿಕೊಟ್ಟು ಆದಮೇಲೆ ಮತ್ತೆ ನಾವು ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋದ್ವಿ. ಬೆಳಗ್ಗೆನೆ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಸರ್ವಿಸ್ ಅವರು ನಾವು ಬೆಳಗ್ಗೆನೆ ಬರ್ತೀವಿ, ಮಧ್ಯಾಹ್ನ ಮೇಲೆ ಬರೋಕ್ಕಾಗಲ್ಲ, ಬೇರೆ ಕಡೆ ಬುಕ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಬೆಳಗ್ಗೆನೆ ಮತ್ತು ಅವರು ಬಂದು ಹೋದ್ಮೇಲೆ ಹೋಗೋಣ ಅಂತ ಹೋದ್ವಿ. ನಮ್ಮ ಮನೆ ಹತ್ರನೇ ಇರೋದು ಟೆಂಪಲ್ ಇದು. ಆ್ಯಂಡ್ ಇದು ಒಂದೇ ಟೆಂಪಲ್ ಒಳಗಡೆ ಎಲ್ಲ ಥರ ದೇವರುಗಳು ಇದೆ ಆಯಿತಾ. ಈಶ್ವರ ಇದ್ದಾರೆ, ಆಂಜನೇಯ ಇದ್ದಾರೆ, ಸಾಯಿಬಾಬಾ ಇದ್ದಾರೆ, ಗಣೇಶ ಇದ್ದಾರೆ, ಆ್ಯಂಡ್ ನಾಗಮ್ಮ ದೇವಿ ಕೂಡ ಇದ್ದಾರೆ.
ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಇಲ್ಲಿ ಬಂದಾಗೆಲ್ಲ. ತುಂಬ ಪಾಸಿಟಿವ್ ಎನರ್ಜಿ ಇದೆ. ಆ್ಯಂಡ್ ಇಲ್ಲಿ ಪ್ರತಿ ಸತಿ ಬಂದಾಗೂ ಅಷ್ಟೇ ನಾನಿಲ್ಲಿ ಹನುಮಾನ್ ಚಾಲೀಸು ಒಂದು ಫುಲ್ ಬೋರ್ಡ್ ಒಂದು ಹಾಕಿದ್ದಾರೆ. ಅದನ್ನು ಅಟ್ಲೀಸ್ಟ್ ಒಂದು 2 ಸತಿನಾದರೂ ನಾನು ಕಂಟಿನ್ಯೂಸ್ ಆಗಿ ಓದ್ತೀನಿ. ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಕೂಡ ಇದ್ದಾರೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಇಷ್ಟೆಲ್ಲರ ಮಧ್ಯ ಸಾಯಿಬಾಬಾನೂ ಇರೋದು ನಾನು ಇದೇ ಟೆಂಪಲಲ್ಲೇ ನೋಡಿರೋದು. ಸಾಯಿಬಾಬಾ ಕೂಡ ಇದ್ದಾರೆ. ಆ್ಯಂಡ್ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರಸಾದ ಕೂಡ ಕೊಟ್ಟರು. ಪ್ರಸಾದ ಎಲ್ಲ ತಿನ್ಕೊಂಡು ಆ್ಯಂಡ್ ಆಮೇಲೆ ನಾವು ಈವ್ನಿಂಗು ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ. ಅವರೇ ಪ್ರತಿ ಸತಿ ಬರ್ತಾಯಿದ್ರು ಲಾಸ್ಟ್ ಟೈಮೆಲ್ಲ. ಬಟ್ ಈ ಸತಿ ಗುಂಡ ಇರೋದ್ರಿಂದ ಚಿಕ್ಕ ಹುಡುಗ ಅಲ್ವಾ, ಸೊ ಅವನನ್ನು ಕರ್ಕೊಂಡು ಬಂದರೆ ಅವನೊಟ್ಟಿಗೆ ಅವನ್ನೆಲ್ಲ ಐಟಮ್ಗಳನ್ನೂ ತೊಗೊಂಡು ಬರಬೇಕು. ಅದಕ್ಕೆ ನೀವೇ ಬಂದುಬಿಡಿ ಅಂತ ಅಂದಿದ್ರು. ಸೊ ಹಾಗಾಗಿ ಇವನ್ ಬರ್ಡೇ ಸೆಲೆಬ್ರೇಷನಿಗೆ ನಮ್ಮನ್ನೇ ಅವ್ರ ಮನೆಗೆ ಕರೆದಿದ್ರು. ಸೊ ಹೋಗಿದ್ವಿ, ಗುಂಡನ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಬರ್ಡೇ ಕೂಡ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಇನ್ನೊಂದು ಸತಿ ಅಂತ ಹೋಗಿದ್ವಿ. ಆ್ಯಂಡ್ ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು ಇವನಿಗೆ ಹಬೀಬಿ ಅಂತಲೇ ಕರೀತಾರೆ. ಸೊ ಹಾಗಾಗಿ ಕೇಕ್ ಮೇಲೆ ಕೂಡ ಹಬೀಬಿ ಅಂತಾನೆ ಹಾಕ್ಸ್ಕೊಂಡು ಬಂದಿದ್ರು. ಆ್ಯಂಡ್ ಗುಂಡ ಕೂಡ ಫುಲ್ ಆಕ್ಟಿವ್ ಆಗಿದ್ದ, ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಆ್ಯಂಡ್ ಹಾಗೆ ಎಲ್ಲರೂ ಸೇರಿಕೊಂಡು ಹಾಗೆ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ಅಲ್ಲಿ ಕೂಡ ಇವನ್ ಬರ್ಡೇ. ಹಾಯ್ ಗುಂಡು. ಗುಂಡ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹಬೀಬಿ. ಈ ಕಡೆ ನೋಡು ಮಾರ ನೀನು. ಹ್ಯಾಪಿ ಬರ್ಡೇ ಟು ಯು ಹಬೀಬಿ. ಹ್ಯಾಪಿ ಬರ್ಡೇ ಟು ಯು. ಓ ತಿಂತಾನ ಗುಂಡ. ಕೆಳಗಡೆ ಕಲರ್ ಅದಕ್ಕೆ ಇಲ್ಲಿ ನೋಡ್ರಿ ಇಬ್ರು. ಒಂದು ವಿಡಿಯೋ ಒಂದು ಫೋಟೋ. ಗುಂಡ ಖುಷಿನ ಖುಷಿ ಅವನಿಗೆ. ಹ್ಯಾಪಿ ಬರ್ಡೇ ಹಬೀಬಿ. ತಿನ್ಸಿ ಬೇಬಿ ಆಕಿಗೆ. ಹಬೀಬಿ ಬರೀ ತಿಂದರೆ ಆಯ್ತು, ತಿನ್ಸೋದೇನ ನೋಡು. ಡಿಸೈನ್ ಮಾಡ್ಕೊಟ್ಟಿದ್ದ ತಿನ್ಸೋ. ಅದೇ ಚಕ್ಲಿ ಈರುಳ್ಳಿ ಕಚ್ದಂಗೆ ಕಚ್ತಿದ್ಯಲ್ಲ. ಏ ಹಂಗಲ್ಲ, ನಿತ್ಕೊಳ್ಳಿ ಇಬ್ರು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. 2 ಸತಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಬರ್ಡೇ ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಫೋಟೋ ಕೂಡ ತೊಗೊಂಡ್ವಿ. ಆ್ಯಂಡ್ ಫೋಟೋ ಎಲ್ಲ ತೊಗೊಂಡಾದ್ಮೇಲೆ ಒಂದು ಗೋಬಿ ಮಂಚೂರಿ ಕೂಡ ಆರ್ಡರ್ ಮಾಡಿದ್ವಿ ಔಟ್ಸೈಡಿಂದ. ಹಾಗೆ ಎಲ್ಲರೂ ತಿನ್ಕೊಂತ ಗುಂಡ ಬೇರೆ ಸ್ವಲ್ಪ ಆಟಾಡ್ತಾ ಇದ್ದ ಅಲ್ವಾ. ಈಗ ಅವನಿಗೆ ಜಸ್ಟ್ 1 ಇಯರ್ ಆಯಿತು. ಸೊ ಅವನಿಗೂ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇತ್ತು ಜನ ಜಾಸ್ತಿ ಇದ್ದರೆ. ಸೊ ಹಾಗಾಗಿ ಎಲ್ಲರೂ ಅವನನ್ನ ಆಟಾಡ್ಸ್ಕೊತ. ಆ್ಯಂಡ್ ಔಟ್ಸೈಡಲ್ಲೂ ಹೋಗೋದು ಬೇಡ, ನೈಟ್ ಅಲ್ವಾ. ಸೊ ಚಿಕ್ಕ ಹುಡುಗ ಬೇರೆ, ಅದಕ್ಕೆ ಮನೆಯಲ್ಲೇ ಏನಾದರೂ ಸ್ಪೆಷಲ್ ಆಗಿ ಫುಡ್ ಪ್ರಿಪೇರ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಟೈಮ್ ಪಾಸ್ ಮಾಡ್ತಾ ಗುಂಡನ ಜೊತೆ ಆಟ ಆಡ್ಕೊತಾನೆ ಡಿನ್ನರ್ ಪ್ರಿಪೇರ್ ಮಾಡಿಬಿಟ್ಟು ಮನೆಯಲ್ಲೇ ಊಟ ಮಾಡಿದ್ವಿ. ಒಂಥರ ಡೇ ತುಂಬ ಚೆನ್ನಾಗಿ ಹೋಯಿತು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಈ ವಿಡಿಯೋ ಕೂಡ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಆ್ಯಂಡ್ ನನ್ನ ಗಿಫ್ಟ್ ಕೂಡ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.